ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. 90ರ ದಶಕದಲ್ಲಿ ಬಾಲಿವುಡ್ನಲ್ಲಿ ಫೇಮಸ್ ಆಗಿದ್ದ ನಟಿ ಸಾಕ್ಷಿ ಶಿವಾನಂದ್ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ಬಾಲಿವುಡ್ನಿಂದ ದೂರ ಆಗಿದ್ರು. ಇದೀಗ ವರ್ಷಗಳ ಬಳಿಕ ಅವರ ಆ ನಿರ್ಧಾರದ ಹಿಂದಿನ ಕಾರಣ ಹೊರಬಿದ್ದಿದ್ದು ಬಾಲಿವುಡ್ನ ಅಂಡರ್ ವರ್ಲ್ಡ್ ಸಂಪರ್ಕದ ಭಯಾನಕ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. ನಟಿ ಸಾಕ್ಷಿ ಶಿವಾನಂದ್ ಬಾಲಿವುಡ್ ನಿರ್ಮಾಪಕರೊಬ್ಬರ ಮಾಫಿಯಾ ಸಂಪರ್ಕ ತಿಳಿದ ಬಳಿಕ ಭಯಗೊಂಡು ಬಾಲಿವುಡ್ ಬಿಟ್ಟು ಸೌತ್ ಸಿನಿಮಾಗಳತ್ತ ಮುಖ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಕೋದಂಡರಾಮ ನಟಿಯ ಕರಾಳ ಕಥೆಯನ್ನ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಮುಂಬೈ ಮೂಲದ ಈ ನಟಿ ಸಾಕ್ಷಿ ಶಿವಾನಂದ್ ಸಿನಿಮಾ ರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ 2 ದಶಕ ಕಳೆದೋಯ್ತು. ನಟಿ ಸಾಕ್ಷಿ ಶಿವಾನಂದ್ ಮೊದಲು ಬಣ್ಣ ಹಚ್ಚಿದ್ದು 1995ರಲ್ಲಿ ಹಿಂದಿಯ ಜನಮ್ ಕುಂಡ್ಲಿ ಅನ್ನೋ ಸಿನಿಮಾ ಮೂಲಕ ಸಿನಿಮಾ ಪ್ರಪಂಚಕ್ಕೆ ಪರಿಚಯ ಆಗ್ತಾರೆ. ಆರಂಭದಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದ ನಟಿ ಸಾಕ್ಷಿ ಶಿವಾನಂದ್ ಹೀರೋಯಿನ್ ಆಗಿ ಭರ್ತಿ ಪಡೆದುಕೊಂಡಿದ್ದು ಜಂಜೀರ್ ಚಿತ್ರದ ಮೂಲಕ. ಹಿಂದಿಯಲ್ಲಿ ಅಷ್ಟಾಗಿ ದೊಡ್ಡ ಸಕ್ಸಸ್ ಸಿಗೋದಿಲ್ಲ. ಇಂಥ ಹೊತ್ತಲ್ಲೇ ಮಲಯಾಳಂನಲ್ಲಿ ಮಮ್ಮೂಟಿ ಜೊತೆ ಸಿನಿಮಾ ಮಾಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ ಆಗ್ತಾ ಇದ್ದಂತೆ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯಾಗಿ ಬೆಳೆದು ನಿಲ್ತಾರೆ. ತೆಲುಗಿನಲ್ಲಿ ಚಿರಂಜೀವಿ ಜೊತೆ ನಟಿಸಿದ ಮೇಲಂತೂ ಇವರ ಅದೃಷ್ಟ ತಿರುಗಿ ಹೋಗುತ್ತೆ. ದಕ್ಷಿಣ ಭಾರತದಲ್ಲಿ ಟಾಪ್ ನಟಿಯಾಗಿ ಗುರುತಿಸಿಕೊಂಡ ಸಾಕ್ಷಿ ಶಿವಾನಂದ್ ಕೇವಲ 5 ವರ್ಷದಲ್ಲಿ 20ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸ್ತಾರೆ. ತೆಲುಗು, ತಮಿಳು ಹಾಗೂ ಮಲಯಾಳಂನಲ್ಲಿ ಬ್ಯುಸಿಯಾಗಿದ್ದ ಹೊತ್ತಲ್ಲೇ ಕನ್ನಡದ ಕಡೆಗೂ ಪ್ರಯಾಣ ಬೆಳೆಸ್ತಾರೆ. 2000 ಇಸವಿಯಲ್ಲಿ ತೆರೆ ಕಂಡ ಗಲಾಟೆ ಅಳಿಯಂದಿರು ಇವರ ಮೊದಲ ಕನ್ನಡ ಸಿನಿಮಾ. ಮೊದಲ ಸಿನಿಮಾವೇ ದೊಡ್ಡ ಹಿಟ್ ಆಯಿತು. ಶಿವರಾಜ್ ಕುಮಾರ್, ಎಸ್ ನಾರಾಯಣ್ ಹಾಗೂ ದೊಡ್ಡಣ್ಣ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದ್ದ ಈ ಸಿನಿಮಾ ಹೊಸ ದಾಖಲೆ ಬರೆದಿತ್ತು. ಈ ಸಿನಿಮಾ ಗೆಲ್ಲೋ ಮೂಲಕ ನಟಿ ಸಾಕ್ಷಿ ಶಿವಾನಂದ್ ಕನ್ನಡದ ನಟಿಯಾಗಿ ಹೋಗ್ತಾರೆ. 2002ರಲ್ಲಿ ನಟಿ ಸಾಕ್ಷಿ ಶಿವಾನಂದ್ಗೆ ದೊಡ್ಡ ಸಿನಿಮಾಗಳನ್ನು ಕೊಟ್ಟ ವರ್ಷ ಅದು. ಒಂದೇ ವರ್ಷದಲ್ಲಿ ಉಪೇಂದ್ರ ಜೊತೆ ನಾನು ನಾನೇ, ಸಿಪಿ ಯೋಗೇಶ್ವರ್ ಅವರೊಂದಿಗೆ ಸೈನಿಕ ಹಾಗೂ ರವಿಚಂದ್ರನ್ ಜೊತೆ ಕೋದಂಡರಾಮ ಸಿನಿಮಾಗಳಲ್ಲಿ ನಟಿಸಿ ಮನೆ ಮಾತಾಗ್ತಾರೆ. ಬಳಿಕ ಉಪೇಂದ್ರ ಜೊತೆ ಮತ್ತೊಮ್ಮೆ ತಂದೆಗೆ ತಕ್ಕ ಮಗ ಸಿನಿಮಾದಲ್ಲಿ ನಟಿಸಿದ್ದ ಸಾಕ್ಷಿ ಶಿವಾನಂದ್ ಸೌಂದರ್ಯ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಜೊತೆಗೆ ಬಣ್ಣ ಹಚ್ಚಿದ್ರು. 2014ರಲ್ಲಿ ತೆರೆ ಕಂಡ ಕನ್ನಡದ ಪರಮಶಿವ ಸಿನಿಮಾವೇ ಕೊನೆ. ಅಲ್ಲಿಂದ ಬಣ್ಣದ ಲೋಕದಿಂದ ಕಂಪ್ಲೀಟ್ ದೂರ ಆಗಿ ಹೋಗ್ತಾರೆ. ಆತ್ಮೀಯರೇ, 90ರ ದಶಕದಲ್ಲಿ ಬಾಲಿವುಡ್ ಮಂದಿಗೆ ಅಂಡರ್ ವರ್ಲ್ಡ್ ಕಾಟ ಮಿತಿಮೀರಿ ಹೋಗಿತ್ತು. ಅಂಡರ್ ವರ್ಲ್ಡ್ ಡಾನ್ಗಳು ಸಿನಿಮಾ ಮಂದಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಅವರು ಹೇಳಿದಂತೆ ಕುಣಿಬೇಕಿತ್ತು. ಅದೆಷ್ಟೋ ಹೀರೋಯಿನ್ಗಳು ಅಂಡರ್ ವರ್ಲ್ಡ್ ಡಾನ್ಗಳ ಪ್ರೇಮ ಪಾಶಕ್ಕೆ ಸಿಲುಕಿದ್ದಿದೆ. ಇದೇ ಭಯ ನಟಿ ಸಾಕ್ಷಿ ಶಿವಾನಂದ್ಗೂ ಕಾಡಿತ್ತು. ನಟಿ ಸಾಕ್ಷಿ ನಟಿಸ್ತಾ ಇದ್ದ ಸಿನಿಮಾ ಒಂದರ ನಿರ್ಮಾಪಕರಿಗೆ ಅಂಡರ್ ವರ್ಲ್ಡ್ ನಂಟು ಬೆಸೆದುಕೊಂಡಿತ್ತು. ಇದು ಸಾಕ್ಷಿ ಶಿವಾನಂದ್ಗೆ ಗೊತ್ತಾಗ್ತಾ ಇದ್ದಂತೆ ಬೆಪ್ಪಾಗಿ ಹೋಗ್ತಾರೆ. ಇಲ್ಲಿದ್ರೆ ನನಗೂ ಒಂದಲ್ಲ ಒಂದು ದಿನ ಅಪಾಯ ಅನ್ನೋದನ್ನ ಅರಿತು ಬಾಲಿವುಡ್ ಅನ್ನ ಬಿಟ್ಟು ಬಿಡ್ತಾರೆ. ಹೀಗಾಗಿ ಹಿಂದಿ ಚಿತ್ರರಂಗ ಬಿಟ್ಟು ಮಲಯಾಳಿ, ತಮಿಳು, ತೆಲುಗು ಹಾಗೂ ಕನ್ನಡದ ಕಡೆ ಮುಖ ಮಾಡಿದ್ದು. ಹೀಗೆ ಸಿನಿಮಾ ರಂಗದಲ್ಲಿ ತುಂಬಾ ಬ್ಯುಸಿ ಇದ್ದ ಟೈಮ್ನಲ್ಲೇ ನಟಿ ಸಾಕ್ಷಿ ಶಿವಾನಂದ್ ಪ್ರೀತಿಯಲ್ಲಿ ಬೀಳ್ತಾರೆ. ಸಾಗರ್ ಜೊತೆ ಒಂದಿಷ್ಟು ಕಾಲ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ರು. ಬಳಿಕ ಇಬ್ಬರ ನಡುವೆ ಒಂದೊಳ್ಳೆ ಹೊಂದಾಣಿಕೆ ಬಂದಿದ್ರಿಂದ ಮದುವೆಯನ್ನೂ ಆಗ್ತಾರೆ. ನಟಿ ಸಾಕ್ಷಿ ಶಿವಾನಂದ್ ಮನಸಾರೆ ಇಷ್ಟಪಟ್ಟು ಮದುವೆ ಆಗ್ತಾರೆ. ಆದ್ರೆ ಮದುವೆಯಾದ ಕೆಲವು ತಿಂಗಳಲ್ಲಿ ಗಂಡನ ಅಸಲಿ ಮುಖ ಅನಾವರಣ ಆಗುತ್ತೆ. ನಟಿ ಸಾಕ್ಷಿ ಶಿವಾನಂದ್ ನಿಜಕ್ಕೂ ಮನಸಾರೆ ಇಷ್ಟಪಟ್ಟು ಮದುವೆ ಆದವನಲ್ಲ. ಈತ ಇಷ್ಟಪಟ್ಟಿದ್ದು ನಟ ಸಾಕ್ಷಿಯನ್ನಲ್ಲ, ಆಕೆಯ ಜೊತೆಗಿದ್ದ ಹಣವನ್ನ. ಯಾವಾಗ ಗಂಡನ ಅಸಲಿ ಮುಖ ಗೊತ್ತಾಗುತ್ತೋ ಗಂಡನಿಂದ ದೂರವಾಗಿ ಹೋಗ್ತಾರೆ. ಮದುವೆಯಾಗಿ ವರ್ಷ ಆಗೋದ್ರೊಳಗೆ ಗಂಡ ಹೆಂಡತಿ ದೂರ ಆಗ್ತಾರೆ. ಪ್ರೀತಿಸಿ ಮದುವೆಯಾಗಿದ್ದವನೇ ಮೋಸ ಮಾಡಿದ್ದು ನಟಿ ಸಾಕ್ಷಿ ಶಿವಾನಂದ್ಗೆ ದೊಡ್ಡ ಆಘಾತ ಮಾಡುತ್ತೆ. ಕೆಲ ಕಾಲ ಖಿನ್ನತೆಗೂ ಒಳಗಾಗ್ತಾರೆ. ಇದೇ ಟೈಮ್ನಲ್ಲೇ ಒಡ ಹುಟ್ಟಿದವಳ ಕೊಲೆ ಮಾಡೋದಕ್ಕೆ ಸಾಕ್ಷಿ ಶಿವಾನಂದ್ ಯತ್ನಿಸಿದ್ರು ಅನ್ನೋ ದೊಡ್ಡ ಆರೋಪ ಇವರ ಹೆಗಲೇರಿತ್ತು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.